ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು, ಹೃದಯದ ಆರೋಗ್ಯ ಚೆನ್ನಾಗಿರಬೇಕು, ಹಾರ್ಟಲ್ಲಿ ಏನೋ ಸಮಸ್ಯೆ ಉಂಟಾಗಬಾರ್ದು, ಹಾರ್ಟ್ ಅಟ್ಯಾಕ್ ಅಂತೂ ಆಗಲೇಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಮಸಾಜನ್ನು ತಿಳಿಸ್ತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಹಾರ್ಟ್ 100% ಹೆಲ್ದಿ ಆಗಿರುತ್ತೆ. ಸಿಂಪಲ್ ಮಸಾಜ್ ಬಟ್ 100% ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಹೌದು, ಪ್ರತಿನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಅಥವಾ ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ಒಂದ್ಸಲ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ, ಅದ್ಭುತವಾದ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹಾರ್ಟು ಹೆಲ್ದಿ ಆಗಿರೋದಕ್ಕೆ ಈ ಒಂದು ಮಸಾಜ್ ತುಂಬಾನೇ ಸಹಾಯ ಮಾಡುತ್ತೆ. ಹೇಗೆ? ಆರಾಮೋಗಿ ಕೂತ್ಕೊಳ್ಳಿ ಅಥವಾ ನಿಂತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಸರಳವಾಗಿದೆ. ಜಸ್ಟ್ ಒಂದು 2-3 ನಿಮಿಷ ಅಷ್ಟೇ ಇದಕ್ಕೆ ಟೈಮ್ ಬೇಕಾಗುತ್ತೆ ಸ್ನೇಹಿತರೆ. ಆರಾಮೋಗಿ ನಿಂತ್ಕೊಳ್ಳಿ. ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಈ ರೀತಿ ಮಸಾಜ್ ಮಾಡಬೇಕು. ಮೊದಲನೇದಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 10 ಬಾರಿ ಕೌಂಟ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು. ಹೀಗೆ ಮೇಲೆ ಕೆಳಗೆ, ನಂತರ ಸೈಡಿಗೆ ಮಾಡಬೇಕು. 1 2 3 4 5 6 7 8 9 10. ನಂತರ ನೋಡಿ, ನಿಮ್ಮ ಕೈಯನ್ನು ಈ ರೀತಿ ಮೇಲೆ ಮಾಡಿ ಹೀಗೆ ಕಂಕುಳಿನ ಭಾಗದಲ್ಲಿ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ಒಂದು 10 ಸೆಕೆಂಡ್ಸು ಮಾಡಬೇಕು. ನಂತರ ಈ ಸೈಡು 1 2 3 4 5 6 7 8 9 10. ಈಗ ನೆಕ್ಸ್ಟ್ ಒನ್ನು ಈ ರೀತಿ ಒಂದು ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ, ಇನ್ನೊಂದು ಕೈಯನ್ನು ಈ ರೀತಿ ಮೇಲೆ ಮಾಡಿ ಉಸಿರು ತಗೊಳ್ತಾ ಹಿಂದೆ ಹೋಗಬೇಕು. ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಮುಂದೆ ಬನ್ನಿ. ಮೂಗಿನಿಂದ ಉಸಿರು ತಗೊಳ್ತಾ ಹಿಂದೆ ಹೋಗಬೇಕು, ಬಾಯಿಯಿಂದ ಉಸಿರು ತಗೊಳ್ತಾ ವಾಪಸ್ ಬರಬೇಕು. ನೋಡಿ, ಹೀಗೆ ಬ್ರೀತ್ ಇನ್, ಈ ರೀತಿ ನಿಧಾನವಾಗಿ ಮಾಡಿ. ತುಂಬ ಸ್ಟ್ರೈನ್ ಮಾಡಿಕೊಂಡು ಮಾಡೋದಕ್ಕೆ ಹೋಗಬಾರ್ದು. ನಿಧಾನವಾಗಿ ಮಾಡಿ. ನಿಮಗೆ ತಲೆ ಸುತ್ತ ಆ ಥರ ಬರ್ತಾ ಇದೆ ಅಂದರೆ ಸ್ಟಾಪ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಮತ್ತೆ ಕಂಟಿನ್ಯೂ ಮಾಡಿ. 10 ಟೈಮ್ಸ್ ಇದನ್ನು ನೀವು ಮಾಡಬೇಕು, 10 ರೌಂಡ್ಸು. ಬ್ರೀತ್ ಇನ್, ಹೀಗೆ ಮಾಡಬೇಕು. ನಂತರ ಈ ಕೈಯಿಂದ ನೋಡಿ ಹೀಗೆ ಬ್ರೀತ್ ಇನ್, ಈ ರೀತಿ ಎಷ್ಟು ನಿಧಾನವಾಗಿ ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಮಾಡಿ. ನಿಂತ್ಕೊಂಡು ಮಾಡಿ, ಆಗೋದೇ ಇಲ್ಲ ಅಂದರೆ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಎರಡೂ ಸೈಡು 10 ಟೈಮ್ಸು ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಮೂಗಿನಿಂದನೇ ಉಸಿರು ತಗೋಬೇಕು, ಬಾಯಿಯಿಂದ ಬರಬೇಕಾದ್ರೆ ವಾಪಸ್ಸು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ನೆಕ್ಸ್ಟ್ ಒನ್ನು, ನಿಮ್ಮ ಕತ್ತಿನ ಈ ಭಾಗವನ್ನು ಮಸಾಜ್ ಮಾಡಬೇಕು. ಕೆಳಮುಖವಾಗಿ ಮಸಾಜ್ ಮಾಡಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ಮತ್ತು ಈ ಸೈಡು 1 2 3 4 5 6 7 8 9 10. ನಂತರ ನಿಮ್ಮ ಕತ್ತಿನ ಹಿಂಭಾಗವನ್ನು, ಅಂದರೆ ಇಲ್ಲಿ ಮೇಲೆ ಸ್ವಲ್ಪ ಕೂದಲಿದೆ ಮತ್ತು ಇಲ್ಲಿ ಕೆಳಗಡೆ ಕುತ್ತಿಗೆ ಭಾಗ ಇದೆ ಅಲ್ವಾ, ಎರಡನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಇಷ್ಟೆಲ್ಲ ಮಾಡಿದ ನಂತರ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಮೇಲೆ ಎತ್ತಿ ಫುಲ್ ಬಾಡಿಯನ್ನು ಈ ರೀತಿ ಶೇಕ್ ಮಾಡಬೇಕು. ಒಂದು 20 ಮತ್ತು 30 ಸೆಕೆಂಡ್ಸು ಈ ರೀತಿ ಫುಲ್ ಶೇಕ್ ಮಾಡಬೇಕು. ಫುಲ್ ಕೈಗಳೆಲ್ಲ ಇಡೀ ಬಾಡಿ ಶೇಕ್ ಆಗಬೇಕು. ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಫುಲ್ಲು ಇಡೀ ಬಾಡಿ ಮತ್ತು ನಿಮ್ಮ ಕೈಗಳೆಲ್ಲ ಈ ರೀತಿ ಏನು ಶೇಕ್ ಆಗಬೇಕು. ಅದರಿಂದ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ ರೀತಿ ಒಂದು 30 ಸೆಕೆಂಡ್ಸ್ ಮನಸ್ಸಲ್ಲಿ 30 ಕೌಂಟ್ಸ್ ಮಾಡಿಕೊಂಡು ಅಲ್ಲಿವರೆಗೂ ಫುಲ್ ಕೈ ಮತ್ತು ಫುಲ್ ಬಾಡಿ, ಕಾಲುಗಳು ಎಲ್ಲವೂ ಶೇಕ್ ಆಗಬೇಕು. ಆ ರೀತಿ ಮಾಡಿ ನಂತರ ನಿಮ್ಮ ಎದೆಯ ಭಾಗದಲ್ಲಿ ನಿಮ್ಮ ಕೈಯನ್ನು ಇಟ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಉಸಿರು ತಗೊಳ್ಳೋದು. ನಿಧಾನವಾಗಿ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಮೂಗಿನಿಂದ ಉಸಿರು ತಗೋಬೇಕು, ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಇದನ್ನು 10 or 20 ರೌಂಡ್ಸು ನೀವು ಪ್ರಾಕ್ಟೀಸ್ ಮಾಡಿ. ಬ್ರೀತ್ ಇನ್, ಈ ರೀತಿ ಎಷ್ಟೊತ್ತು ಉಸಿರು ತಗೊಳ್ತೀರೋ
ಆದಷ್ಟು ಅದಕ್ಕಿಂತ ಜಾಸ್ತಿ ಹೊತ್ತು ಉಸಿರನ್ನ ಹೊರಗಡೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಎಷ್ಟು ಟೈಮ್ ಉಸಿರು ತಗೊಳ್ತೀವಿ ಅಷ್ಟೇ ಒಂದು ಸಮಯ ಉಸಿರನ್ನ ಹೊರಗಡೆ ಹಾಕಿದ್ರೆ ತುಂಬ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ತುಂಬ ಒಳ್ಳೆ ಅಂದರೆ ಒಂದು ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆ ರೀತಿ ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ನಿಧಾನವಾಗಿ ಮೂಗಿನಿಂದ ಉಸಿರು ತಗೊಳ್ಳಿ, ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗ್ತೀರಾ. ತುಂಬ ಒಳ್ಳೆ ಎಕ್ಸಸೈಸು, ತುಂಬ ಒಳ್ಳೆ ಮಸಾಜ್ ಅಂತಲೂ ಹೇಳ್ಬೋದು ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಎಲ್ಲರೂ ಮಾಡ್ಬೋದು, ಅವಾಗ ಬೇಕಾದರೂ ಪ್ರಾಕ್ಟೀಸ್ ಮಾಡಿ. ಊಟ ಆಗಿದ ತಕ್ಷಣ ಮಾಡಬೇಡಿ, ಯಾಕೆಂದರೆ ಬ್ರೀದಿಂಗ್ ಎಕ್ಸಸೈಸ್ನು ಮಾಡೋದ್ರಿಂದ ಊಟ ಆಗಿದ ತಕ್ಷಣ ಮಾಡೋದು ಒಳ್ಳೆಯದಲ್ಲ. ಊಟ ಆಗಿ 2 hours ಆದಮೇಲೆ ಮಾಡಿ, ಅಥವಾ ಬೆಳಗ್ಗೆ, ಸಂಜೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೂಡ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಹಾರ್ಟ್ ಮಸಾಜ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.